ಈ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಒಂದು ವಾರದಿಂದ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೀತಾ ಇದ್ವು. ಆಂದೋಲ ಶ್ರೀಗಳ ಒಂದು ಅರ್ಜಿ ಅದು ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು ಡಿಸಿಗೂ ಅರ್ಜಿ ಕೊಟ್ಟಿದ್ರು. ನಂತರ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ರು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದ್ರೆ ಇದು ನಮಗ ಬಹಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗ್ಬೇಕಾಯ್ತು. ಸಿದ್ದರಾಮಯ್ಯ ಅವರು ರಿಟ್ ಪಿಟಿಷನ್ ಹಾಕಿದ್ರು. ಅಲ್ಲಿನೂ ಕೂಡ ಸುದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ ತಾವು ಕೂಡ ಅಲ್ಲಿ ಎಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದು ಒಂದು ಪ್ರಸ್ತಾಪ ಮಾಡಿದ್ರು. ಅದು ಮಾಡಿದ ಒಳ್ಳೇದೇ ಆಯ್ತು ಅಂತ ನಮಗನಿಸ್ತು. ಯಾಕ ಅವ್ರು ಎಷ್ಟು ಇದಕ್ಕೆ ವಿರೋಧ ಮಾಡ್ಲಿಕತ್ತಾರ ಅಷ್ಟು ಇದು ಸಾಬೀತಾಗ್ಲತ್ತದ. ಜಡ್ಜ್ ಅವ್ರು ಏನ್ ಮಾಡಿದ್ರು, ಒಂದು ಕಮಿಟಿ ಮಾಡಿ ಒಬ್ರು ವಕೀಲರಿಗೆ ನೇಮಿಸಿ ಇಲ್ಲಿ ಕಳಿಸಿ ಪಂಚನಾಮ ಮಾಡ್ಕೊಂಬರ್ರಿ, ಇಲ್ಲಿ ಲಿಂಗ ಅದ ಇಲ್ಲ ಅಂತಂದು ನೋಡ್ರಿ ಅಂತ. ಇವತ್ತು ದರ್ಗಾ ಕಮಿಟಿ ಅವರು ಮಾಡಿದ್ದು ಒಳ್ಳೇದಾಯ್ತು. ಇಲ್ಲಿ ಲಿಂಗ ಇದೆ ಅಂತ ಅನ್ನೋದು ಸಾಬೀತಾಯ್ತು. ಆ ಕಮಿಟಿ ಅವರು ವರದಿ ಕೊಟ್ಟರು, ಇಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಸ್ಟೋನ್ ಇದೆ ಅಂತಂದು ಹೇಳಿದ್ರು. ಅದು ಆಕಾರ ಭಾಷೆಯಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನ ನಾವು ಲಿಂಗ ಅಂತಂದು ನಾವು ಹಿಂದೂಗಳು ನಂಬ್ತೀವಿ. ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಏನದ ಅದು ಆಕಾರ ಅವ್ರು ಏನು ಹೇಳ್ಯಾರ ಭಾಷಾದಾಗ, ಇಂಗ್ಲಿಷ್ ಭಾಷಾದಾಗ, ಅದು ನಾವು ಲಿಂಗ, ಶಿವಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ರಾಘವ್ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಬಹಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವರು ಯಾರ ಕೈಯಿಂದನೂ ನಶಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಸತತವಾಗಿ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಗ್ಲತ್ತದ ಅಂತಂದ್ರ ಇದು ಶ್ರೀ ರಾಘವ್ ಚೈತನ್ಯ ಅವರ ಕೃಪಾ, ಅವ್ರ ಜಾಗೃತಿ ಇರೋದು ಇಲ್ಲಿ ಎತ್ತಿ ತೋರಿಸ್ತದ. ಮತ್ತು ಇಂಥ ಒಂದು ವಿರೋಧದಲ್ಲೂ ಕೂಡ ಮತ್ತೆ ನ್ಯಾಯಾಧೀಶರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾವು ಸಂವಿಧಾನಕ್ಕೆ ಜಯ ಆಗ್ಯದ ಅಂತ ಹೇಳ್ತೀವಿ, ಹಿಂದೂಗಳ ಒಂದು ಜಯ ಆಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೆ ಮುಸಲ್ಮಾನರು ಏನು ಪದೇ ಪದೇ ನಮ್ಮ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಮಾಡ್ಲಿಕತ್ತಾರ, ಅದು ಬಿಡಬೇಕು. ಯಾಕಂದ್ರ ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಒಂದು ಪರ್ಮಿಷನ್ ತರುವಂಥದ್ದು ಪದ್ಧತಿ ಆಗ್ಬಿಟ್ಟದು. ಅದಕ್ಕೆ ಅವರು ತಿಳ್ಕೋಬೇಕು, ಸೌಹಾರ್ದತೆ, ಸೆಕ್ಯುಲರಿಸಂ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ, ಇಲ್ಲಿ ತೋರಿಸ್ಕೋಬೇಕು. ಅಂದ್ರೆ ನಮಗೂ ಪೂಜೆ ಮಾಡ್ಲಿಕ್ಕ ಅವರು ವಿರೋಧ ಮಾಡ್ಲಾರ್ದೇನೆ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲಾಡಳಿತನೂ ಕೂಡ ಮುಂದೆ ನಮಗೆ ನ್ಯಾಯಾಲಯಕ್ಕೆ ಹೋಗ್ಲಾರ್ದಂಗ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ನಾವು ಈ ಮುಖಾಂತರ ಕೇಳ್ತೀವಿ. ಮತ್ತೆ ನಮಗ ಏನು ಈ ಪೂಜಾಕ್ಕ ಪ್ರತಿ ಸರ್ತಿ ಕಡಗಂಚಿ ಅಪ್ಪ ಅವರು ಫಸ್ಟ್ ಇಯರ್ ಹಿಡ್ಕೊಂಡು ಇಲ್ಲಿ ತನಕ ಸತತವಾಗಿ ನಮ್ಮ ಜೊತೆ ಅವರು ಬಂದಾರೆ. ಯಾವತ್ತೂ ಕೂಡ ಇಲ್ಲಿ ಎಂಥದೇ ಪರಿಸ್ಥಿತಿ ಇದ್ರು ಅವ್ರು ಹಿಂದ್ ಸರ್ದಿಲ್ಲ. ಕಲ್ಲು, ಕಟಗಿ, ಮಚ್ಚು ಏನ್ ತೋರಿಸಿದ್ರು ಅವ್ರು ಹಿಂದ್ ಸರ್ದಿಲ್ಲ. ಇಂಥ ಇಳಿ ವಯಸ್ಸಿನಾಗ ನಮ್ಮ ಜೊತೆ ಬಂದಿದ್ದಾರೆ. ಲಿಂಗರಾಜ್ ಅಪ್ಪ ಅವರು, ಶಿವರಾಜ್ ಪಾಟೀಲ್ ರದ್ದೆವಾಡಿಗೆ, ಸಿದ್ದರಾಮಯ್ಯ ಅವರು, ಆನಂದ್ರ ಪಟ್ಲಿ ಎಲ್ಲ ನಮ್ಮ ತಂಡ ಕೇವಲ 15 ಜನರಿಗೆ ಕೊಡ್ಲತ್ತಾರ. ಆದ್ರ ನಮಗ ಊರಾಗ ಹಳ್ಳಿಯಿಂದ ಜನ ಕೇಳತ್ತಾರ, ಯಾಕ್ರಿ ನೀವು ಇಷ್ಟೇ ಹೋದ್ರೆ ಹೆಂಗ, ನಮಗ್ ಯಾಕೆ ಬಿಡಲ್ಲ, ದರ್ಗಾದಾಗ ಎಲ್ಲರೂ ಹೋತಾರ, ಅವ್ರೇನ್ ಪರ್ಮಿಷನ್ ತಗೊಂಡು ಹೋಗ್ತಾರೇನೋ, ನಾವ್ ಯಾಕೆ ಪರ್ಮಿಷನ್ ತಗೋಬೇಕು, ನಮಗ್ ಯಾಕೆ ಬಿಡಲ್ಲ ಅಂತಂದು ನಮ್ಗೆ ಜನರಿಗೆ ಕೇಳಗತ್ತಾರ. ಅದಕ್ಕೆ ಅಪ್ಪವ್ರ ಆಶೀರ್ವಾದ ಏನ್ ಇವತ್ತು ನುಡಿ ಬಂದದ, ಮುಂದಿನ ದಿನಗಳಲ್ಲಿ ಭವ್ಯವಾದಂತ ಮಂದಿರ ಮತ್ತು ನಮ್ಮೆಲ್ಲರಿಗೆ ಸುಗಮವಾಗಿ ಹೋಗಿ ದರ್ಶನ ಮಾಡುವಂತ ಅವಕಾಶ ಸಿಗ್ತದ ಅಂತ ನಾನು ನಂಬಿನಿ. ಮತ್ತು ಪೊಲೀಸ್ ಇಲಾಖೆಯವ್ರನ್ನು ಕೂಡ ಸಹಕಾರ ಮಾಡಿದ್ದಾರೆ. ಕೆಲವೊಂದ್ ಕಡೆ ಟಫ್ ಆಗಿನೂ ಇದ್ರು. ಅದಕ್ಕೆ ಅವ್ರನಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಅದು 15 ಜನ ಏನಾಯ್ತು, ಕೋರ್ಟ್ ಅಲ್ಲಿ ಆರ್ಡರ್ ನಾವು ಓದ್ಕೊಳ್ಳೋದು, ಅವ್ರು ಓದ್ಕೊಳ್ಳೋದು ವಿಭಿನ್ನ ಆಗ್ಯಾವ. 15 persons ಬಿಲಾಂಗಿಂಗ್ ಟು ಹಿಂದೂ ಫೇತ್ ಅಂಡ್ ಆ ರಿಟ್ ಪಿಟಿಷನ್ ಏನ್ ಲಾಸ್ಟ್ ಇಯರ್ ರಿಟ್ ಪಿಟಿಷನ್ ಹಾಕಿದ್ರು, 2024 ರಿಟ್ ಪಿಟಿಷನ್ ಅಲ್ಲಿ ಹೋದವರು ಅಂತಂದು ಐಂಡ್ ಅಂತಂದು ಮರ್ಜ್ ಮಾಡಿ ಅವರು ಆರ್ಡರ್ ಮಾಡಿದ್ದಾರೆ. ಆದ್ರೆ ಅವರು ಅದು 15 persons ಬಿಲಾಂಗಿಂಗ್ ಟು ಹಿಂದೂ ಫೇತ್ ಅನ್ನೋದು ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಬರೀ 24 ರಿಟ್ ಪಿಟಿಷನ್ ಅಲ್ಲಿ ಇದ್ದ ಲಿಸ್ಟ್ ಮಾತ್ರ ಹೋಗ್ಬೇಕು ಅಂತಂದು ಪೊಲೀಸರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಹೋದ್ಸರಿ ಇದ್ದವರು ಲಿಸ್ಟ್ ನಾಗ ಇದ್ದವರು ಈಗ ಚಂದು ಪಾಟ್ಲ, ಅಪ್ಪು ಪಾಟ್ಲ ಮತ್ತು ನಮ್ಮ ಅವಿನಾಶ್ ಜಾಧವ್, ಕೆಲವೊಬ್ರು ಅವರು ಊರಲ್ಲಿಲ್ಲ, ಅವರು ಶಿವರಾತ್ರಿ ಹಬ್ಬಕ್ಕೆ ಶ್ರೀಶೈಲ ಮತ್ತು ಬೇರೆ ಕಡೆ ಹೋಗಿದ್ದಾರೆ. ನಾವು ಅವರು ಈ ಸರ್ತಿ ಸ್ಥಳೀಯರಿಗೆ ನಾವು ಕರ್ಕೊಂಡು ಹೋಗ್ಬೇಕಂತ ಅನ್ನೋದಿತ್ತು. ಈಗ ಹಳೆಯ ಲಿಸ್ಟ್ ಇದ್ದವರೇ ಬರಬೇಕು ಅಂತಂದು ಪೊಲೀಸರು ಇದು ಇನ್ಸಿಸ್ಟ್ ಮಾಡಿದಾಗ
ನಾವೇ 10 ಜನ ಏನು ಇದ್ದೀವಿ ಸ್ಥಳೀಯವಾಗಿ, ಅವ್ರಿಗೆ 10 ಜನ ನಾವು ಹೋಗಿ ದರ್ಶನ ಮಾಡಿದ್ವಿ. ಈಗ ಎವ್ರಿ ಡೇ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತವೆ, ಜನ ಟೆಂಗ್ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಒಂದು ದಿನ ಶಿವರಾತ್ರಿಗೋಸ್ಕರ ನೀವು ಕೋರ್ಟ್ಗೆ ಹೋಗಿ ಆರ್ಡರ್ ತಗೊಂಡ್ ಬಂದು ಇಲ್ಲಿ ಇಡೀ ಆಳಂತೆ ಬಂದು ವಾತಾವರಣ ಕ್ರಿಯೇಟ್ ಮಾಡಿ 10 ಜನ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಏನ್ ಸಾಧನೆ ಮಾಡ್ದಂಗ? ನಿತ್ಯ 100 ಜನ ಹೋಗ್ತಾರೆ, ಜನ ಭಕ್ತರು ಹೋಗಿ ಹೋಗ್ತಾರೆ. ಹಿಂದೂಗಳು ಅನ್ಸ್ಕೊಂಡವ್ರು ಅಥವಾ ಆ ದೇವಸ್ಥಾನದ ಬಗ್ಗೆ ಭಕ್ತಿ ಇರೋರು ಎವ್ರಿ ಡೇ ಹೋಗ್ತಾರೆ. ಒಂದು ಶಿವರಾತ್ರಿ ಇಡೀ ಆಳಂತ ಬಂದು ವಾತಾವರಣ ಕ್ರಿಯೇಟ್ ಮಾಡಿ ಇದು ಯಾರು ಮಾಡ್ಲತ್ತಾರ್ರಿ? ಬಂದ ಜಿಲ್ಲಾಡಳಿತ ಮಾಡ್ಲತ್ತ, ನಾವು ಮಾಡ್ಲತ್ತಿಲ್ಲ. ಸರ್ಕಾರ ಮಾಡ್ಲತ್ತದ, ಜಿಲ್ಲಾಡಳಿತ. ಈಗ ಹೋಗಿ ಬಂದಿರಲ್ಲ, ಇಷ್ಟು ಜನ ಕಾಮನ್ ಆಗಿ ಎವ್ರಿ ಡೇ ಹೋಗ್ತಾರೆ. ನಾನು ಹೊರತುಪಡಿಸಿ ಇವತ್ತು ನೀವು ಹೋಗಿ ಬಂದಿರಲ್ಲ, ಏನ್ ಅಚೀವ್ಮೆಂಟ್ ಏನಾಯ್ತು ಅಂತ? ಅಚೀವ್ಮೆಂಟ್ ಏನು ನಮ್ದು ಅಲ್ಲಿ ಶಿವಲಿಂಗದ್ದು ಇದ್ದಿದ್ದು ಎಕ್ಸಿಸ್ಟೆನ್ಸ್. ನಾವು ಪ್ರತಿ ವರ್ಷ ಶಿವರಾತ್ರಿ ಏನು ಅವರು ಮಲಮೂತ್ರ ವಿಸರ್ಜನೆ ಮಾಡಿ ಅದಕ್ಕೆ ಹೊಲಸು ಮಾಡಿದ್ರು, ಅದು ನಾವು ಶುದ್ಧೀಕರಣ ಮಾಡ್ತೀವಿ ಅಂತಂದು ಶಿವರಾತ್ರಿಗೆ 4 ವರ್ಷ ಆಳಂದ ಜನ ಶುದ್ಧೀಕರಣ ಮಾಡ್ತಾನೆ ಇದಾರ. ಅಲ್ಲ, ನಾವು 4 ವರ್ಷದ ಹಿಂದೆ 2022ದಾಗ ಅವಾಗ ಕರೆ ಕೊಟ್ಟಿದ್ವಿ ಗಂಗಾಜಲ ತಂದು. ಬಸ್ ನಿಲ್ದಾಣದಲ್ಲಿ ಮಾತಾಡಿದ್ದು, ನಿತ್ಯ ನಾವು 100 ಜನ ಹೋಗಿ ಬರ್ತೀವಲ್ಲ ಪೂಜೆಗೆ, ಯಾರು ವಿರೋಧ ಮಾಡಲ್ಲ. ಇವತ್ತಿನ ದಿನಾನೇ ಇದು ಮಾಡಿ ಬಂದ್ ಇಡೋದ್ರಿಂದ ನಮ್ಮ ಎಕಾನಮಿನೂ ಲಾಸ್ ಆಗ್ತಾ ಇದೆ. ಅದೇ ನಾವು ಅದೇ ಹೇಳತ್ತೀವಲ್ರಿ, ನಾವು ಮಾಡ್ತಾ ಇಲ್ಲ, ನಾವು ಮಾಡಲಾಗಿವಲ್ರಿ. ಬಂದ್ ಜಿಲ್ಲಾಡಳಿತ ಮಾಡ್ಲತ್ತದಲ್ಲ, ದಿನ ಹೆಂಗ್ ಹೋಗ್ತೀರಿ ಹಂಗ ನೀವು ಹೋಗ್ ಬರ್ರಿ ಅಂದ್ರೆ ನಾವು ಹೋಗೇ ಬರ್ತೀವಿ ಸರ್. ನಾವು ಜಿಲ್ಲಾಡಳಿತಕ್ಕೆ ಆದ್ರ ಇವತ್ತಿನ ದಿವಸ ಯಾಕೆ ಸಮಸ್ಯೆ ಆಗ್ಲತ್ತದ? ಯಾಕಂದ್ರ ಹೋದ್ 4 ವರ್ಷದ ಹಿಂದೆ 2022ದಾಗ ಮುಸ್ಲಿಮರು ಏನ್ ಮಾಡಿದ್ರು? ಬರ್ಲಕ್ ಬಿಡ್ಲಿಲ್ಲ ನಮಗ ಪೂಜಾಕ್ಕೆ. ಕಟ್ಗಿ ಕಲ್ಲು ಮಚ್ಚು ತಗೊಂಡಿ ದರ್ಗಾ ಮ್ಯಾಗ ಟ್ರ್ಯಾಕ್ಟರ್ ಗಟ್ಲೆ ಕಲ್ಲುಗಳು ಇಟ್ಕೊಂಡ್ ಕುಂತಿದ್ರು. ಕಲ್ಲು ಹೊಡೆದ್ರು, ನಮಗ DC-ಗೆ ಹೊಡೆದ್ರು, SP-ಗೆ ಹೊಡೆದ್ರು. ಅದು ಇದು ಹೊಣೆ ಯಾರ್ದು? ಅವ್ರದದ. ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಅವ್ರ ಕಾನೂನು ಕೈಗೆ ಎತ್ಕೊಂಡು ಇವತ್ತು ನಮ್ಮ ಇಡೀ ಆಳಂದ ನಗರ ಮತ್ತು ತಾಲೂಕಾ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ತೊಂದರೆ ಕೊಡ್ಲಿಕತ್ತಾರ. ಅವ್ರ ಮೇಲೆ ಫೇತ್ ಇಲ್ಲ ಈ ಜಿಲ್ಲಾಡಳಿತಕ್ಕೆ. ಅದಕ್ಕೆ ಈ ರೀತಿ ಇದು ಮಾಡ್ಲಿಕತ್ತಾರ, 144 ಕಲಂ ಲಾಗು ಮಾಡ್ಲತ್ತಾರ.